ಕವಿ ಕುವೆಂಪು. ಇವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕುವೆಂಪು ಎಂಬುದು ಇವರ ಕಾವ್ಯನಾಮ. ಇವರು ಡಿಸೆಂಬರ್ 29, 1904 ಜನಿಸಿದರು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಗ್ರಾಮ. ಇವರು ಕವಿಗಳಾಗಿ, ಲೇಖಕರಾಗಿ, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಹಾಗೆ ಕುಲಪತಿಗಳಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ಶ್ರೀರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯವನ್ನು ರಚನೆ ಮಾಡಿದ್ದಾರೆ. ಕೊಳಲು, ಪಾಂಚಜನ್ಯ, ನವಿಲು, ಕಲಾಸುಂದರಿ, ಕಥನ ಕವನಗಳು ಹೀಗೆ 23 ಕವನ ಸಂಕಲನಗಳನ್ನು ರಚನೆ ಮಾಡಿದ್ದಾರೆ. ಹಾಗೆ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮಧುಮಗಳು ಎನ್ನುವ ಕಾದಂಬರಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಕಥಾ ಸಂಕಲನಗಳು ಸನ್ಯಾಸಿ ಮತ್ತು ಇತರ ಕಥೆಗಳು, ನನ್ನ ದೇವರು ಮತ್ತು ಇತರ ಕಥೆಗಳು. ಇವರು ಬರೆದಿರುವಂತಹ ನಾಟಕಗಳು ಯಮನ ಸೋಲು, ಜಲಗಾರ, ಬಿರುಗಾಳಿ, ಮಹಾರಾತ್ರಿ, ಶೂದ್ರ ತಪಸ್ವಿ, ಬೆರಳಿಗೆ ಕೊರಳ್, ಬಲಿದಾನ, ಚಂದ್ರಹಾಸ, ಕಾನೀನ ಹೀಗೆ ಹಲವಾರು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಇವರ ಆತ್ಮಕಥೆ ನೆನಪಿನ ದೋಣಿಯಲ್ಲಿ. ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ. ನಮ್ಮ ಕನ್ನಡ ನಾಡಿನ ನಾಡಗೀತೆಯನ್ನು ರಚನೆ ಮಾಡಿದಂತಹ ಕವಿ ಕುವೆಂಪು. ಕರ್ನಾಟಕ ಸರ್ಕಾರ 2015 ಕುವೆಂಪುರವರ ಜನ್ಮದಿನವಾದ ಡಿಸೆಂಬರ್ 29 ವಿಶ್ವ ಮಾನವ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿದೆ. ಇವರು ನವೆಂಬರ್ 11, 1994 ನಿಧನರಾದರು. ಬಂಡಾಯ ಸಾಹಿತಿ, ದಲಿತ ಕವಿ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರು ಫೆಬ್ರವರಿ 3, 1954 ಜನಿಸಿದರು. ಇವರ ಸ್ಥಳ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಮಂಚನಬೆಲೆ ಗ್ರಾಮ. ಇವರ ತಂದೆ ದೇವಯ್ಯ, ಇವರ ತಾಯಿ ವೆಂಕಟಮ್ಮ. ಕೃತಿಗಳು: PhD ಸಂಶೋಧನಾ ಪ್ರಬಂಧ ಗ್ರಾಮ ದೇವತೆಗಳು. ಕವನ ಸಂಕಲನಗಳು: ಹೊಲೆ ಮಾದಿಗರ ಹಾಡು, ಮೆರವಣಿಗೆ, ಸಾವಿರಾರು ನದಿಗಳು, ಕಪ್ಪು ಕಾಡಿನ ಹಾಡು, ಆಯ್ದ ಕವಿತೆಗಳು, ಅಲ್ಲೇ ಕುಂತವರೆ, ನನ್ನ ಜನಗಳು ಮತ್ತು ಇತರ ಕವಿತೆಗಳು ಮುಂತಾದಂತಹ ಕವನ ಸಂಕಲನಗಳನ್ನು ರಚಿಸಿದ್ದಾರೆ. ಇವರ ವಿಮರ್ಶನಾ ಕೃತಿಗಳು: ಹಕ್ಕಿನೋಟ, ರಸಘಳಿಗೆಗಳು, ಎಡಬಲ, ಉರಿಕಂಡಾಯ. ಇವರ ಲೇಖನಗಳ ಸಂಕಲನ ಅವತಾರಗಳು, ಜನಸಂಸ್ಕೃತಿ. ಭಾಷಣಗಳ ಸಂಕಲನ ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 1, ಸದನದಲ್ಲಿ ಸಿದ್ಧಲಿಂಗಯ್ಯ ಭಾಗ 2. ಇವರ ನಾಟಕಗಳು ಏಕಲವ್ಯ, ನೆಲಸಮ, ಪಂಚಮ. ಇವರ ಆತ್ಮಕಥೆ ಊರು ಕೇರಿ. ಪ್ರಶಸ್ತಿಗಳು: ರಾಜ್ಯೋತ್ಸವ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಶತಮಾನೋತ್ಸವ ವಿಶೇಷ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜಾನಪದ ತಜ್ಞ ಪ್ರಶಸ್ತಿ, ಸಂದೇಶ್ ಪ್ರಶಸ್ತಿ, ಡಾಕ್ಟರ್ BR ಅಂಬೇಡ್ಕರ್ ಪ್ರಶಸ್ತಿ, ಸತ್ಯಕಾಮ ಪ್ರತಿಷ್ಠಾನ ಪ್ರಶಸ್ತಿ, ಬಾಬು ಜಗಜೀವನ್ ರಾಮ್ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಪ್ರೆಸಿಡೆನ್ಸಿ ಇನ್ಸ್ಟಿಟ್ಯೂಷನ್ ಪ್ರಶಸ್ತಿ, ಆಳ್ವಾಸ್ ನುಡಿಸಿರಿ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ದೊರೆತಿವೆ. ಇವರು ಜೂನ್ 11, 2021 ನಿಧನರಾದರು. ದೇವನೂರು ಮಹಾದೇವ ಕನ್ನಡದ ಪ್ರಸಿದ್ಧ ಲೇಖಕ, ಬರಹಗಾರ, ಸಾಮಾಜಿಕ ಹೋರಾಟಗಾರ. ಹಲವು ದಶಕಗಳಿಂದ ಸಮಾಜವಾದಿ ಚಳುವಳಿ ಮತ್ತು ರೈತರ ಚಳುವಳಿಗಳಲ್ಲಿ
ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿರುವ ದೇವನೂರು ಮಹಾದೇವ ಅವರು ಜೂನ್ 10, 1948ರಲ್ಲಿ ಜನಿಸಿದರು. ಇವರ ಸ್ಥಳ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ದೇವನೂರು. ಇವರ ಕೃತಿಗಳು ದ್ಯಾವನೂರು, ಒಡಲಾಳ, ಕುಸುಮಬಾಲೆ, ಎದೆಗೆ ಬಿದ್ದ ಅಕ್ಷರ ಮುಂತಾದವು. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ನೃಪತುಂಗ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಮುಂತಾದ ಗೌರವ ಪುರಸ್ಕಾರಗಳು ಲಭಿಸಿವೆ. ನಟರಾಜ್ ಹುಳಿಯಾರ್ ಕನ್ನಡದ ಪ್ರಮುಖ ಕಥೆಗಾರ, ಕಾದಂಬರಿಕಾರ, ಅಂಕಣಕಾರ, ಅನುವಾದಕ, ಸಾಹಿತ್ಯ ವಿಮರ್ಶಕರಾಗಿರುವಂತಹ ನಟರಾಜ್ ಹುಳಿಯಾರ್ ಅವರು 1962ರಲ್ಲಿ ಜನಿಸಿದರು. ಇವರ ಸ್ಥಳ ತುಮಕೂರು ಜಿಲ್ಲೆಯ ಹುಳಿಯಾರ್. ಇವರ ಕೃತಿಗಳು ಮತ್ತೊಬ್ಬ ಸರ್ವಾಧಿಕಾರಿ, ಮಾಯಾ ಕಿನ್ನರಿ, ಕಾಮನ ಹುಣ್ಣಿಮೆ, ರೂಪಕಗಳ ಸಾವು, ಗಾಳಿ ಬೆಳಕು, ಕನ್ನಡಿ, ಶೇಕ್ಸ್ಪಿಯರ್ ಮನೆಗೆ ಬಂದ, ಮುಂದಣ ಕಥನ, ಶಾಂತವೇರಿ ಗೋಪಾಲಗೌಡ ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಶಿವರಾಮ ಕಾರಂತ ಪ್ರಶಸ್ತಿ, ದೆಹಲಿಯ ಕಥಾ ಪ್ರಶಸ್ತಿ, ಕೀರಂ ನಾಗರಾಜ ಸಂಸ್ಕೃತಿ ಪ್ರಶಸ್ತಿ, ಅಂಬೇಡ್ಕರ್ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಬಂಜಗೆರೆ ಜಯಪ್ರಕಾಶ್ ಕನ್ನಡದ ಹೆಸರಾಂತ ಕವಿ, ವಿಮರ್ಶಕ, ಅಂಕಣಕಾರ, ಅನುವಾದಕರಾಗಿರುವಂತಹ ಬಂಜಗೆರೆ ಜಯಪ್ರಕಾಶ್ ಅವರು ಜೂನ್ 17, 1965ರಲ್ಲಿ ಜನಿಸಿದರು. ಇವರ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬಂಜಗೆರೆ. ಇವರ ಕೃತಿಗಳು ಪದಾರ್ಪಣ, ಮುಖಾಬಿಲೆ, ಪಿಳ್ಳಂಗೋವಿ, ಇದೇ ರಾಮಾಯಣ, ಕನ್ನಡ ರಾಷ್ಟ್ರೀಯತೆ, ತಲೆಮಾರು, ದೇಗುಲದಲ್ಲಿ ದೆವ್ವ, ಪಾಪ ನಿವೇದನೆ, ನಾಳೆಗಾದರೂ ಸಿಗದೆ ನಿನ್ನ ತಾವಿನ ಗುರುತು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸಾಹಿತ್ಯ ಶ್ರೀ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ರಾಮಲಿಂಗಪ್ಪ ಟಿ ಬೇಗೂರು ಕನ್ನಡದ ಪ್ರಮುಖ ಕವಿ, ಲೇಖಕ, ಬರಹಗಾರರಾಗಿರುವಂತಹ ರಾಮಲಿಂಗಪ್ಪ ಟಿ ಬೇಗೂರು ರವರು ಡಿಸೆಂಬರ್ 29, 1968ರಲ್ಲಿ ಜನಿಸಿದರು. ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ತೆಪ್ಪದ ಬೇಗೂರು. ಕೃತಿಗಳು ಮಾಯಾ ಪಾತಾಳ, ಸಂಕರ ಬಂಡಿ, ಪರಕಾಯ, ನಾಟಕ ದಂಗೆ, ಕಗ್ಗತ್ತಲ ಹೃದಯ, ಅಲ್ಲಮಪ್ರಭು ಆಧುನಿಕ ಪೂರ್ವ ಅನುಸಂಧಾನಗಳು, ಮಹಿಳೆ ಚರಿತ್ರೆ ಪುರಾಣ, ಪ್ರಾಚೀನ ಸಾಹಿತ್ಯ, ನಡುಗನ್ನಡ ಸಾಹಿತ್ಯ ಮುಂತಾದ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, GSS ಕಾವ್ಯ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ವೈದೇಹಿ ಕನ್ನಡದ ಪ್ರಸಿದ್ಧ ಲೇಖಕಿ. ಕಥೆ, ಕಾವ್ಯ, ಪ್ರಬಂಧ, ನಾಟಕ, ಮಕ್ಕಳ ಸಾಹಿತ್ಯ ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಪ್ರಸಿದ್ಧಿಯಾಗಿರುವ ವೈದೇಹಿ ಅವರ ಮೂಲ ಹೆಸರು ಜಾನಕಿ ಶ್ರೀನಿವಾಸ ಮೂರ್ತಿ. ಇವರು ಫೆಬ್ರವರಿ 12, 1945ರಲ್ಲಿ ಜನಿಸಿದರು. ಇವರ ಸ್ಥಳ ಉಡುಪಿ ಜಿಲ್ಲೆಯ ಕುಂದಾಪುರ. ಇವರ ಕೃತಿಗಳು ಮರಗಿಡಬಳ್ಳಿ, ಅಂತರಂಗದ ಪುಟಗಳು, ಅಮ್ಮಜ್ಜಿ ಎಂಬ ನೆನಪು, ಕಥೆ ಕಥೆ ಕಾರಣ, ಬಿಂದು ಬಿಂದಿಗೆ, ಪಾರಿಜಾತ,
ಹೂವ ಕಟ್ಟುವ ಕಾಯಕ, ಅಸ್ಪೃಶ್ಯರು, ಮಲ್ಲಿನಾಥನ ಧ್ಯಾನ, ಹರಿವ ನೀರು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಅನುಪಮ ಪ್ರಶಸ್ತಿ, MK ಇಂದಿರಾ ಪ್ರಶಸ್ತಿ, ದೆಹಲಿಯ ಕಥಾ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ರಹಮತ್ ತರೀಕೆರೆ ಕನ್ನಡದ ಪ್ರಮುಖ ಕವಿ, ಲೇಖಕ, ಸಂಶೋಧಕ, ವಿಮರ್ಶಕ, ಸಾಹಿತ್ಯ ಸಂಸ್ಕೃತಿ ಚಿಂತಕ ರಹಮತ್ ತರೀಕೆರೆ ಅವರು 1959ರಲ್ಲಿ ಜನಿಸಿದರು. ಇವರ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಸಮತಳ. ಕೃತಿಗಳು: ಕರ್ನಾಟಕದ ಸೂಫಿಗಳು, ಕರ್ನಾಟಕದ ನಾಥಪಂಥ, ಕರ್ನಾಟಕದ ಮೊಹರಂ, ಕರ್ನಾಟಕದ ಶಾಕ್ತಪಂಥ, ಸಂಶೋಧನಾ ಮೀಮಾಂಸೆ, ಸಾಂಸ್ಕೃತಿಕ ಅಧ್ಯಯನ, ಮರದೊಳಗಣ ಕಿಚ್ಚು, ಕತ್ತಿಯಂಚಿನ ದಾರಿ, ಇಲ್ಲಿ ಯಾರೂ ಮುಖ್ಯರಲ್ಲ, ಅಂಡಮಾನ್ ಕನಸು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, P. ಲಂಕೇಶ್ ಪ್ರಶಸ್ತಿ, ಹಾಮ ನಾಯಕ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಕನ್ನಡದ ಪ್ರಮುಖ ಕವಿ, ಸಾಹಿತಿ, ಲೇಖಕ, ಬರಹಗಾರರಾಗಿರ್ತಕ್ಕಂತಹ KS ನಿಸಾರ್ ಅಹಮದ್ ಅವರ ಪೂರ್ಣ ಹೆಸರು ಕೊಕ್ಕರೆ ಹೊಸಳ್ಳಿ ಶೇಖ್ ಹೈದರ್ ನಿಸಾರ್ ಅಹಮದ್. ಇವರು ಫೆಬ್ರವರಿ 5, 1936ರಲ್ಲಿ ಜನಿಸಿದರು. ಇವರ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ. ಇವರ ಕೃತಿಗಳು: ಮನಸ್ಸು ಗಾಂಧಿ ಬಜಾರು, ಸಂಜೆ 5ರ ಮಳೆ, ನಿತ್ಯೋತ್ಸವ, ಅನಾಮಿಕ ಆಂಗ್ಲರು, ಸ್ವಯಂ ಸೇವೆಯ ಗಿಳಿಗಳು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ, ವಿಶ್ವಮಾನವ ಪ್ರಶಸ್ತಿ, ಗೊರೂರು ಪ್ರಶಸ್ತಿ, ಅನಕ್ರು ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ, ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಲಕ್ಕೂರು ಆನಂದ ಕನ್ನಡದ ಯುವ ಕವಿ, ಸೃಜನಶೀಲ ಬರಹಗಾರ ಲಕ್ಕೂರು ಆನಂದರವರು 1980ರಲ್ಲಿ ಜನಿಸಿದರು. ಇವರ ಸ್ಥಳ ಕೋಲಾರ ಜಿಲ್ಲೆಯ ಲಕ್ಕೂರು. ಇವರ ಕೃತಿಗಳು: ಊರಿಂದ ಊರಿಗೆ, 20ರ ಕಲ್ಲಿನ ಮೇಲೆ, ಬಟವಾಡೆಯಾಗದ ರಸೀತಿ, ಉರಿವ ಏಕಾಂತ ದೀಪ, ಕೊನೆ ಬ್ರಾಹ್ಮಣ, ಆಕಾಶ ದೇವರು, ಅರುದ್ರ, ನಗ್ನ ಮುನಿಯ ಸಮಗ್ರ ಕಥೆಗಳು ಇತ್ಯಾದಿ. ಪ್ರಶಸ್ತಿಗಳು: ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪ್ರಶಸ್ತಿ, ಆಂಧ್ರದ ಶ್ರೀ ಶ್ರೀ ಕಾವ್ಯ ಪ್ರಶಸ್ತಿ, ದೆಹಲಿಯ ದಲಿತ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ, ವಿಭಾ ಸಾಹಿತ್ಯ ಪ್ರಶಸ್ತಿ, ಶಂಕರ ಭಟ್ಟ ಪ್ರಶಸ್ತಿ, ಡಾಕ್ಟರ್ ತಿಪ್ಪೇರುದ್ರಸ್ವಾಮಿ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ನಿಧನ: ಗುಲ್ಬರ್ಗಾದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ PhD ಸಂಶೋಧನೆ ಮಾಡುತ್ತಿದ್ದ ಇವರು ಮೇ 25, 2024ರಲ್ಲಿ ನಿಧನರಾದರು. ಚೀಮನಹಳ್ಳಿ ರಮೇಶ ಬಾಬು ಕನ್ನಡದ ಪ್ರಮುಖ ಕವಿ, ಲೇಖಕ, ಬರಹಗಾರ, ಸಂಶೋಧನಾ ವಿಜ್ಞಾನಿ. ಚೀಮನಹಳ್ಳಿ ರಮೇಶ ಬಾಬು ಅವರು 1974ರಲ್ಲಿ ಜನಿಸಿದರು. ಇವರ ಸ್ಥಳ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಚೀಮನಹಳ್ಳಿ. ಕೃತಿಗಳು: ಪ್ರಶ್ನೆ ಮತ್ತು ದೇವರು,
2 ಲೋಟಗಳು, ಮಾಯಾ ಸರೋವರ, ರಾಗಿಕಾಳು, ಬಲಿಹಾರ, ಹದ, ಕಾಡು ಮತ್ತು ಹೂವು ಇತ್ಯಾದಿ. ಪ್ರಶಸ್ತಿಗಳು ಇವರಿಗೆ ಬೇಂದ್ರೆ ಗ್ರಂಥ ಬಹುಮಾನ, ಕಾವ್ಯ ಪ್ರಶಸ್ತಿ, ಬುಕ್ ಬ್ರಹ್ಮ ಪ್ರಶಸ್ತಿ, ವೀಚಿ ಉದಯೋನ್ಮುಖ ಪ್ರಶಸ್ತಿ, ವಸುದೇವ ಭೂಪಾಲಂ ಪ್ರಶಸ್ತಿ, ಮಾಸ್ತಿ ಕಾದಂಬರಿ ಪುರಸ್ಕಾರ, ಬೆಟಗೇರಿ ಕೃಷ್ಣ ಶರ್ಮ ಕಾದಂಬರಿ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿವೆ. ಹರೀಶ್ ಗಂಗಾಧರ್ ಕನ್ನಡದ ಲೇಖಕ, ಪ್ರಾಧ್ಯಾಪಕ, ಬರಹಗಾರ ಹರೀಶ್ ಗಂಗಾಧರ್ ಅವರು 1981ರಲ್ಲಿ ಜನಿಸಿದರು. ಇವರ ಸ್ಥಳ ಹಾಸನ. ಇವರ ಕೃತಿಗಳು ಗುರುತಿನ ಬಾಣಗಳು, ವೈದೃಶ್ಯ, ಲಯ ಮತ್ತು ಗತಿ, ತೂಗು ಸೇತುವೆ ಮತ್ತು ಅಭಿವೃದ್ಧಿ ಇತ್ಯಾದಿ. ವೃತ್ತಿಯಿಂದ ಇಂಗ್ಲಿಷ್ ಅಧ್ಯಾಪಕರಾಗಿ ಕನ್ನಡದಲ್ಲಿ ಬರೆಯುತ್ತಿರುವ ಹೊಸ ತಲೆಮಾರಿನ ಲೇಖಕರು. ಕನ್ನಡ ಮತ್ತು ಇಂಗ್ಲಿಷ್ ಸಾಹಿತ್ಯ ಪರಂಪರೆಗಳ ತಿಳುವಳಿಕೆಯೊಂದಿಗೆ ತತ್ವಜ್ಞಾನ, ಚರಿತ್ರೆ, ರಾಜಕಾರಣ, ಕ್ರೀಡೆ, ಪರಿಸರ, ಭಾಷೆ, ಸಾಹಿತ್ಯ, ಸಂಸ್ಕೃತಿಗಳನ್ನು ಕುರಿತಂತೆ ಇವರು ಬರೆದಿರುವ ಲೇಖನಗಳು ಸಾಕಷ್ಟು ಜನಪ್ರಿಯತೆ ಪಡೆದಿವೆ. ಪಿ. ಲಂಕೇಶ್ ಕನ್ನಡದ ಪ್ರಸಿದ್ಧ ಕವಿ, ಕಥೆಗಾರ, ಕಾದಂಬರಿಕಾರ, ಅನುವಾದಕ, ನಾಟಕಕಾರ, ನಟ, ಚಲನಚಿತ್ರ ನಿರ್ದೇಶಕ, ಲಂಕೇಶ್ ಪತ್ರಿಕೆಯ ಸಂಪಾದಕ. ಪಿ. ಲಂಕೇಶ್ ಅವರ ಪೂರ್ಣ ಹೆಸರು ಪಾಳ್ಯ ಲಂಕೇಶ್. ಇವರು ಮಾರ್ಚ್ 8, 1935ರಲ್ಲಿ ಜನಿಸಿದರು. ಇವರ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಕೊನಗವಳ್ಳಿ. ಇವರ ಕೃತಿಗಳು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ನಾನಲ್ಲ, ಕಲ್ಲು ಕರಗುವ ಸಮಯ, ತಲೆಮಾರು, ಕ್ರಾಂತಿ ಬಂತು ಕ್ರಾಂತಿ, ಗಿಳಿಯು ಪಂಜರದೊಳಿಲ್ಲ, ಸಂಕ್ರಾಂತಿ, ಗುಣಮುಖ, ಬಿರುಕು, ಅಕ್ಕ, ಕಂಡದ್ದು ಕಂಡ ಹಾಗೆ ಇತ್ಯಾದಿ. ನಿರ್ದೇಶಿಸಿದ ಚಲನಚಿತ್ರಗಳು ಪಲ್ಲವಿ, ಅನುರೂಪ, ಎಲ್ಲಿಂದಲೋ ಬಂದವರು, ಖಂಡವಿದಿಕೋ ಮಾಂಸವಿದಿಕೋ, ಮುಸ್ಸಂಜೆಯ ಕಥಾಪ್ರಸಂಗ ಇತ್ಯಾದಿ. ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯ ನಾಟಕ ಅಕಾಡೆಮಿ ಪ್ರಶಸ್ತಿ, ಬಿ.ಎಚ್. ಶ್ರೀಧರ ಪ್ರಶಸ್ತಿ, ಆರ್ಯಭಟ ಸಾಹಿತ್ಯ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶನಕ್ಕೆ ರಾಷ್ಟ್ರ ಪ್ರಶಸ್ತಿ ಲಭಿಸಿವೆ. ನಿಧನ: ಇವರು ಜನವರಿ 25, 2000 ಇಸವಿಯಲ್ಲಿ ನಿಧನರಾದರು.